ರಾಜಕಾಲುವೆಯ ಒತ್ತುವರಿಯಿಂದಾಗಿ ಮಳೆ ನೀರು ನಿಲ್ತಾ ಇದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿ ಸಚಿವ ಕೃಷ್ಣ ಬೈರೇಗೌಡ ಪ್ರತಿಕ್ರಿಯಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮುನೀಶ್ ಮೌದ್ಗಿಲ್ ವರದಿಯನ್ನ ಕೊಟ್ಟಿದ್ದಾರೆ. ಮುಂದಿನ ಕ್ರಮದ ರೂಪುರೇಷೆಯನ್ನ ಸಿದ್ಧಪಡಿಸಿ ಅಂತ ಹೇಳಿ ವರದಿಯನ್ನ ನೀಡಿದ್ದಾರೆ. ಮುಂದೆ ಸರ್ಕಾರ ಏನು ಮಾಡಬೇಕು ಅದನ್ನ ಮಾಡುತ್ತೆ ಅಂತ ಹೇಳಿ ಮಾನ್ಯತಾ ಟೆಕ್ ಪಾರ್ಕ್ ಜಲಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕಂದಾಯ ಇಲಾಖೆ ಸಲ್ಲಿಕೆ ಮಾಡಿರುವಂತಹ ವರದಿಗೆ ಸಂಬಂಧಿಸಿ ಸಚಿವ ಕೃಷ್ಣ ಬೈರೇಗೌಡ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಪದೇ ಪದೇ ನೀರು ನಿಲ್ಲುವಂತಹದ್ದು, ಜಲಾವೃತ ಆಗುವಂತಹದ್ದು ನಾವು ನೋಡ್ತಾ ಇದ್ದೇವೆ. ಈ ಹಿಂದೆ ಜಲಾವೃತ ಆದಾಗ ಮಾನ್ಯ ಉಪಮುಖ್ಯಮಂತ್ರಿಗಳು ಅದನ್ನ ಸಂಪೂರ್ಣವಾಗಿ ಪರಿಹಾರ ಏನು ಅಂತ ಅಧ್ಯಯನ ಮಾಡಿ ವರದಿಯನ್ನ ಕೊಡಲಿಕ್ಕೆ ಬಿಬಿಎಂಪಿಯ ಸ್ಪೆಷಲ್ ಕಮಿಷನರ್ ಮುನೀಶ್ ಮೌದ್ಗಿಲ್ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವರು ವರದಿಯನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಪರಿಹಾರ ಕ್ರಮಗಳು ಏನು ಕೈಗೊಳ್ಳಬೇಕು ಅನ್ನೋ ಸಲಹೆಗಳು ಕೂಡ ಇದ್ದಾವೆ. ಮತ್ತು ಯಾರು ಒತ್ತುವರಿ ಮಾಡಿದ್ದಾರೆ ಅದನ್ನು ಒತ್ತುವರಿ ತೆರವುಗೊಳಿಸೋದು ಸೇರಿಸಿ ಭವಿಷ್ಯದಲ್ಲಿ ಈ ರೀತಿ ಆಗದ ಹಾಗೆ ಸುಧಾರಣೆ ಕ್ರಮಗಳು ಏನು ಅನ್ನೋದನ್ನ, ಅದು ಕೆಲವು ಮಾನ್ಯತಾ ಪ್ರೈವೇಟ್ ಪ್ರಾಪರ್ಟಿ ಆಗಿದೆ, ಅವರು ಕೂಡ ಮಾಡಬೇಕಾಗುತ್ತೆ. ಸರ್ಕಾರದ ಏನು ಕೆಲಸ ಇದೆ ಅದನ್ನ ನಾವು ಖಂಡಿತವಾಗಿ ಮಾಡ್ತೇವೆ. ನೀವು ಹಿಂದೆ ಕೂಡ ನೀರು ಜಲಾವೃತ ಆಗ್ತಿರುವಂತ ಕಾರಣಕ್ಕೆ ಹಲವು ಬಾರಿ ಕೂಡ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ನೀವು ಏನು ಸಲಹೆ ಕೊಟ್ಟಿದ್ದೀರಾ ಅಥವಾ ಏನು ಮಾಡಿ? ಅಲ್ಲಿ ಕೆಲವು ಸಣ್ಣ ಪುಟ್ಟ ಕಾಲುವೆಗಳು ಬಹುಶಃ ಒತ್ತುವರಿ ಆಗಿದಾವೆ, ಪಿಳ್ಳಗಾಲುವೆ ಅಂತ ಕರಿತೀವಿ. ಆ ಪಿಳ್ಳಗಾಲುವೆಗಳನ್ನ ತೆರವು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗಬಹುದು. ಅದನ್ನು ಒಳಗೊಂಡು ಅದು ತಕ್ಷಣ ಪರಿಹಾರ. ಲಾಂಗ್ ಟರ್ಮ್ ಅಲ್ಲಿ ಅವರು ಮಾನ್ಯತಾದವರೇ ಒಂದು ಮಾಸ್ಟರ್ ಪ್ಲಾನ್ ಮಾಡಬೇಕಾಗತ್ತೆ. ಫ್ಲಡ್ಡಿಂಗ್ ಆಗೋದನ್ನ ಹೇಗೆ ಪ್ರಿವೆಂಟ್ ಮಾಡೋದು ಅಂತ ಅದನ್ನ ಅವರು ಮಾಡಬೇಕು. ಸರ್ಕಾರದ ಕರ್ತವ್ಯ ಏನಿದೆ ಅದನ್ನ ನಾವು ಮಾಡ್ತೇವೆ. ಮಾನ್ಯತಾ ಟೆಕ್ ಪಾರ್ಕ್ನ ಸುತ್ತ ಇರುವಂತಹ ಬಫರ್ ಝೋನ್ ಸರಿಯಾಗಿ ಮೇಂಟೈನ್ ಆಗಿಲ್ಲ. ಜೊತೆಗೆ ಈ ಹಿಂದೆ ನಕ್ಷೆಯಲ್ಲಿ ಇದ್ದಂತಹ ನೀರುಗಾಲುವೆಗಳು, ಚರಂಡಿಗಳು ಕೆಲವು ಕಡೆ ಅದೇ ಮಾರಾಟ ಆಗಿದೆ. ಕೆಲವು ಕಡೆ ಆ ನೀರುಗಾಲುವೆಗಳ ಮೇಲೆ ಅಥವಾ ನ್ಯಾಚುರಲ್ ಆಗಿ ಇದ್ದಂತಹ ಚರಂಡಿಗಳ ಮೇಲೆ ಕಟ್ಟಡಗಳ ನಿರ್ಮಾಣ ಆಗಿದೆ. ಅದೆಲ್ಲವನ್ನ ತೆರವು ಮಾಡಬೇಕಾಗತ್ತೆ. ಕೆಲವು ಕಡೆಗಳಲ್ಲಿ ಸರ್ಕಾರವೇ ಇದ್ದಂತಹ ಜಾಗವನ್ನ ಮಾರಾಟ ಮಾಡಿದೆ, ಎಲ್ಲಿ ನೀರು ಸರಾಗವಾಗಿ ಹರಿದು ಹೋಗಬೇಕೋ ಆ ಜಾಗಗಳನ್ನ. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ಕಂದಾಯ ಇಲಾಖೆಯ ಅಧಿಕಾರಿಗಳು ಸಿದ್ಧಪಡಿಸಿರುವಂತಹ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಈ ಕ್ಷಣಕ್ಕೆ ಆಗಬೇಕಾದಂತಹ ಕ್ರಮಗಳು ಏನು, ಮಾನ್ಯತಾ ಟೆಕ್ ಪಾರ್ಕ್ ಭಾಗದಲ್ಲಿ ನೀರು ನಿಲ್ಲದೆ ಇರೋ ರೀತಿ ಏನ್ ಸೂಕ್ತವಾದಂತಹ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಬೇಕು ಅದನ್ನ ಕೂಡ ಆ ವರದಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಆ ವರದಿಯನ್ನ ಆಧರಿಸಿ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.